ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಇಲ್ಲಿಗೆ ಬಂದಾಗ ಬೈಕ್ ರ್ಯಾಲಿ ಮತ್ತು ದಾರಿ ಉದ್ದಕ್ಕೂ ತುಂಬ ಜನ ನೋಡಿ ನನಗೆ ಭಾಳ ಸಂತೋಷ ಆಯಿತು. ನಾನು ಮೊದಲು ಕೂಡ ಇಲ್ಲಿ ಶಿಕಾರಿಪುರಕ್ಕೆ ನಾನು ಬಂದು ಹೋಗಿದ್ದೀನಿ. ಈ ಸರಿ ಏನೋ ಬೇರೆ ಥರ ಕಾಣ್ತಾ ಇದೆ, ಎಲ್ಲರೂ ಹ್ಯಾಪಿಯಾಗಿರಂಗೆ ಕಾಣಿಸ್ತಾ ಇದೆ, ಸಂತೋಷ ಕಾಣ್ತಾ ಇದೆ. ಆಮೇಲೆ ತುಂಬ ಜನ ಯಂಗ್ಸ್ಟರ್ಸ್ ಎಲ್ಲ ಹೊರಗಡೆ ಇರೋದ್ರಿಂದ ನನಗೆ ಭಾಳ ಖುಷಿ ಆಯಿತು ಕೂಡ. ಆಮೇಲೆ ಈ ಸರಿ ನಾನು ಲಾಸ್ಟ್ ಒಂದು ಎಲೆಕ್ಷನಿಗೆ ಕೂಡ ನಿಂತಿದ್ದೆ, ಅದರಲ್ಲಿ ನಾನು ಸೋತು ಹೋಗಿದ್ದೆ. ಆದರೆ ಈಗ ನನಗೆ ಅದು ಯಾವುದೂ ಕಾಣ್ತಾ ಇಲ್ಲ. ನನಗೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ತಂದೆ ಬಂಗಾರಪ್ಪನವ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಸ್ವಲ್ಪ ತಡವಾಗಿರೋದ್ರಿಂದ ಅವರು ಮಾಡಿದ ಕೆಲಸಗಳಲ್ಲಿ 2 ವಿಷಯಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಒಂದು ಗ್ರಾಮೀಣ ಕೃಪಾಂಕ, ಮಕ್ಕಳಿಗೆ, ಹಳ್ಳಿಯ ಮಕ್ಕಳಿಗೆ ಪೇಟೆ ಮಕ್ಕಳಷ್ಟು ಹೆಲ್ಪ್ ಇರೋದಿಲ್ಲ ಓದಬೇಕಂತ ಹೇಳ್ಬಿಟ್ಟು ಇದನ್ನು ನಮ್ಮ ತಂದೆಯವರು ಅನುಷ್ಠಾನಕ್ಕೆ ತಂದಿದ್ರು. ಅದು ಇವಾಗ ಎಷ್ಟಂದರೆ ಎಲ್ಲ ಕಡೆನೂ ಅದರ ಪ್ರಯೋಜನ ಪಡೆದು ಅದರಲ್ಲಿ ಪದವೀಧರರಾಗಿ ಕೆಲಸ ಮಾಡ್ತಾರೋ ತುಂಬ ಜನನ ನಾನು ನೋಡಿದ್ದೀನಿ. ಜೊತೆಗೆ ಉಚಿತ ವಿದ್ಯುತ್ತನ್ನು ಪಂಪ್ಸೆಟ್ಗಳಿಗೆ ಕೊಟ್ಟಿದ್ದು ನಮ್ಮ ತಂದೆಯವರು. ಅದು ಇವಾಗ ಸುಮಾರು 30 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ. ಇನ್ನು ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಅವರೇನನ್ನ ಅವೆಲ್ಲರಿಗೂ ಹೇಳಿದ್ರು ಅದನ್ನೆಲ್ಲ 5 ಗ್ಯಾರಂಟಿಗಳನ್ನು ಕೂಡ ಅವರು ಅನುಷ್ಠಾನಕ್ಕೆ ತಂದಾಯಿತು. ಈಗ ಅದರಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಮನೆಯ ಒಡತಿಗೆ ಹೋಗೋದ್ರಿಂದ ಅವ್ರಿಗೆ ಅದರಲ್ಲಿ ಎಷ್ಟೋ ಹೆಲ್ಪ್ ಆಗುತ್ತೆ ಅದರಿಂದ. ಆಮೇಲೆ ಜೊತೆಗೆ ಗೃಹಜ್ಯೋತಿನಲ್ಲಿ ಮಕ್ಕಳು ರಸ್ತೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದವರು ಮಕ್ಕಳು ಮನೆ ಒಳಗೆ ಕೂತ್ಕೊಂಡು ಓದೋ ಥರ ಆಯಿತು ಇವಾಗ. ಸೊ ಅದು ತುಂಬ ಚೆನ್ನಾಗಿ, ಯಾಕಂದರೆ ವಿದ್ಯೆ ಮಕ್ಕಳಿಗೆ ಭಾಳ ಬೇಕಾದ್ದು. ಅವರು ಚೆನ್ನಾಗಿ ವಿದ್ಯೆ ಇದ್ದರೆ ಅವರು ಮುಂದಿನ ತಮ್ಮ ಜೀವನವನ್ನು ರೂಢಿಸಿಕೊಳ್ಳೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ನಮ್ಮ ಸರ್ಕಾರ ಮಹಿಳೆಯರಿಗೆ ಇನ್ನು ಬೇರೆ ಯೋಜನೆಗಳನ್ನು ತರೋದ್ರಲ್ಲಿ 1 ಲಕ್ಷ ರೂಪಾಯಿನ 1 ವರ್ಷಕ್ಕೆ ಕೊಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅದನ್ನು ಬೇಗನೆ ಅನುಷ್ಠಾನಕ್ಕೆ ತರ್ತಾರೆ. ನಮ್ಮ ರೈತರು ಬಹಳ ತೊಂದರೆಯಲ್ಲಿದ್ದಾರೆ. ಇಷ್ಟೊಂದು ಅವರದ್ದು ಪ್ರಾಬ್ಲಮ್ಗಳಿದ್ದೇ ಇದೆ. ಅದರಲ್ಲಿ ಒಂದು ಬೆಂಬಲ ಬೆಲೆ ಸಿಗದೆ ಇರೋದ್ರಿಂದ ಜನರಿಗೆ ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ. ನಾನು ಸಂಸತ್ ಸದಸ್ಯ ಆಗಿ ಹೋದ್ಮೇಲೆ ಅದ್ರ ಬಗ್ಗೆ ನಾನು ಫುಲ್ಲಾಗಿ ಗಮನ ಕೊಟ್ಟು ಅದು ಆಗೋ ಥರ ನಾನು ನೋಡ್ಕೊತೀನಿ. ಯಾಕಂದರೆ ಆ ಹಣ ರೈತರ ಕೈಗೆ ಬಂದಾಗ ಅವರು ನಮ್ಮ ಸರ್ಕಾರಕ್ಕೆ ಸಾಲ ಕೊಡುವಂಥ ಬಂಗಾರದ ಮನುಷ್ಯರಾಗ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಶಕ್ತಿ ಯೋಜನೆಯಲ್ಲಿ ನಮ್ಮ ಮಕ್ಕಳು ಎಲ್ಲರಿಗೂ ಕಾಲೇಜಿಗೆ ಹೋಗೋ ಮಕ್ಕಳು ಮತ್ತು ಮಹಿಳೆಯರು ಎಲ್ಲರಿಗೂ ಫ್ರೀಯಾಗಿ ಬಸ್ನಲ್ಲಿ ಓಡಾಡೋ ಒಂದು ಅವಕಾಶ ಸಿಕ್ಕಿದೆ. ಅದು ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಅವರಿಗೆ ದುಡ್ಡು ಕೊಟ್ಟು ಇವಾಗ ನಮ್ಮ ಶಕ್ತಿಧಾಮದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಬರಬೇಕಾದ್ರೆ ಒಂದು 10 ಮಕ್ಕಳಿಗೆ ಒಬ್ಬರು ತಂದೆ ಇಲ್ಲ ತಾಯಿ ಯಾರಾದರೂ ಬರ್ತಾಯಿದ್ರು. ಆದರೆ ಇವಾಗ ಎಲ್ಲರೂ ಬಂದು ಅವ್ರವ್ರ ಮಕ್ಕಳನ್ನ ಅವ್ರು ಕರ್ಕೊಂಡು ಹೋಗಂಗಾಗಿದೆ. ಅವ್ರ ತಾಯಿಂದರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ನೋಡಿದಾಗ ನಮ್ಮ ಸರ್ಕಾರ ಎಲ್ಲ ಅವ್ರು ಏನು ಪ್ರಾಮಿಸ್ ಮಾಡಿದ್ರು ಅದನ್ನೆಲ್ಲ ಮಾಡ್ತಾರೆ. ಅದೇ ಥರ ಗೃಹಿಣಿಯರಿಗೆ ಮುಂದೆ ಬರೋ 1 ಲಕ್ಷ ರೂಪಾಯಿಗೂ ಕೂಡ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ನಾನು ನಿಮ್ಮ ಸಹಕಾರ ಕೇಳಕ್ಕೆ ಬಂದಿದ್ದೀನಿ. ನಾನು ಸಂಸತ್ ಸದಸ್ಯ ಆದಾಗ ನಾನು ನಿಮ್ಮೆಲ್ಲರ ಜೊತೆಗೆ ಇದ್ದೇ ಇರ್ತೀನಿ, ಯಾವಾಗಲೂ ಇದ್ದೇ ಇರ್ತೀನಿ. ನಾನು ನಿಮ್ಮ ಜೊತೆಗೆ ಇದ್ಬಿಟ್ಟು ಎಲ್ಲ ಸಮಸ್ಯೆಗಳಲ್ಲಿ ಏನಿದೆ, ಮಹಿಳೆಯರಿಗೆ ಏನಿದೆ, ಬೇರೆಯವ್ರಿಗೆ ಅಂತ ಅದರಲ್ಲೆಲ್ಲ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸಹಕಾರ ಕೊಟ್ಟು ನನಗೆ ಓಟ್ ಕೊಟ್ಟು ನೀವು ಗೆಲ್ಲಿಸಲೇಬೇಕು. ಯಾಕಂದರೆ ನಾನು ಶಿವಮೊಗ್ಗ ಜಿಲ್ಲೆಯ ಮಗಳು. ನನಗೆ ಇಲ್ಲ ಅಂತ ನೀವು ಹೇಳೋಕ್ಕಾಗಲ್ಲ. ನೀವು ನನಗೆ ಕೊಡಲೇಬೇಕು. ನನಗೆ ನಿಮ್ಗಳ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ. ಇದು ಒಂದು ಅವಕಾಶ ನನಗೆ ಕೊಟ್ಟು ನೋಡಿ, ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತನಾದರೂ ನೋಡಬೇಕಲ್ಲ. ಸೊ ಅದಕ್ಕೆ ಒಂದು ಸರಿ ಕೊಟ್ಟು ನೋಡಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.